ಮಂಗಳವಾರ 1 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೂ ಹೋಟೆಲ್ ಕ್ಲೋಸ್ ಮಾಡೋ ಹೇಗೆ ಏನೆಲ್ಲ ಮಾಡ್ತೀವಿ, ಹಾಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಹೋಟೆಲ್ ಕ್ಲೋಸ್ ಮಾಡ್ತಾ ಇರಬೇಕಾದ್ರೆ ಅನ್ನೋದು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇಷ್ಟು ದಿನದಿಂದ ನಾನು ಹೋಟೆಲ್ ಕ್ಲೋಸ್ ಮಾಡೋದು ಆಗಿರ್ಬೋದು, ಹಾಗೆ ಅದರಲ್ಲಿ ಏನೇನೆಲ್ಲ ನನಗೆ ಇದಾಗುತ್ತೆ ಅನ್ನೋದು ನಾನು ತೋರಿಸಿರಲಿಲ್ಲ. ಸೊ ಹಾಗಾಗಿ ಫಸ್ಟು ಏನು ಚಟ್ನಿ, ಸಾಂಬಾರು ಮತ್ತು ದೋಸೆ, ಮೊಟ್ಟೆ ಯೂಸ್ ಮಾಡಿರ್ತೀವಿ, ಅದನ್ನು ಎಲ್ಲದನ್ನು ಫಸ್ಟು ನೀಟಾಗಿ ತೊಳ್ಕೊಂಡು ಆಮೇಲೆ ಎಲ್ಲನೂ ನೀಟಾಗಿ ಜೋಡಿಸ್ಕೊತೀನಿ. ಅದ್ರ ಜೊತೆಗೇನೆ ನನಗೆ ಒಂದೆರಡು ಆಮ್ಲೆಟ್ ಕೂಡ ಬರುತ್ತೆ, ಅದು ಕೂಡ ಹಾಕಿ ಕೊಟ್ಟು ನೀಟಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿ ಮನೆಗೆ ತಳ್ಕೊಂಬರೋಷ್ರೊಳಗಾಗಿ ನಮಗೆ ಸಾಕಾಗ್ಬಿಡುತ್ತೆ. ಹಾಗೆಯೇ ಅದಕ್ಕೂ ಮುಂಚೆ ಸಿಲಿಂಡರು ಮತ್ತು ನೀರು ಇಲ್ಲ ಏನಾದರೂ ಸ್ವಲ್ಪ ಐಟಮ್ ಇದ್ದರೆ 2 ವೀಲರಲ್ಲಿ ತಂದು ಇಟ್ಟು ಇನ್ನು ಮಿಕ್ಕಿದ್ದನ್ನು ಆಮೇಲೆ ತಳ್ಳಬೇಕು, ಇಲ್ಲಾಂದರೆ ತುಂಬಾ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಾವು ಇಟ್ಟಿರೋ ಜಾಗದಿಂದ ಕ್ಲೀನಾಗಿ ಎಲ್ಲನೂ ತೊಳೆದು ಆಮೇಲೆ ಅಲ್ಲಿಂದ ಬರಬೇಕಾಗುತ್ತೆ, ಇಲ್ಲಾಂದರೆ ಮತ್ತೆ ನಾಳೆ ಬೆಳಗ್ಗೆ ಹೋಗಿ ನಾವು ವಾಶ್ ಮಾಡೋದಕ್ಕಾಗೋದಿಲ್ಲ. ಇದಕ್ಕೂ ಮುಂಚೆ ನನಗೆ ಇಲ್ಲೆಲ್ಲ ಸ್ಪೇಸ್ ಇತ್ತು, ಈಗ ಅಲ್ಲಿ ಬಂದು ಅವರು ಕಂಬಿ ಎಲ್ಲ ಹಾಕಿದ್ದಾರೆ. ಸೊ ಒಳಗಡೆ ಕೂಡ ಸ್ಪೇಸ್ ಇಲ್ಲ ಹೋಗೋದಕ್ಕೆ, ಅಷ್ಟೇ ಜಾಗದಲ್ಲಿ ನಿಂತ್ಕೊಂಡು ಮಾಡಬೇಕು. ಸೊ ಮನೆಗೆ ಬರ್ತೀವಿ, ಗಾಡಿ ತೊಳ್ಕೊಂಬರೋಷ್ಟು ಸಾಕಾಗಿತ್ತು. ಸೊ ಎಲ್ಲ ಅಲ್ಲಿ ಗಲ್ಲ ಇತ್ತು, ಗಲ್ಲ ತೊಗೊಂಡು ಹೊಳಕ್ಕೆ ಹೋಗಿ ಇಟ್ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಮಾರಮ್ಮನ ದೇವಸ್ಥಾನದಲ್ಲಿ 14ನೇ ವಾರದ ದೀಪ ಇತ್ತು ಇವತ್ತು ನಂದು. ಸೊ ಹಾಗಾಗಿ ಅಲ್ಲಿಂದ ಹೋಗಿ ಚಿಕ್ಕಮ್ಮನ ಮನೆಯಲ್ಲಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಮಾರಮ್ಮನ ದೇವಸ್ಥಾನಕ್ಕೆ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಮಗಳು ಬಂದಿರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು. ಅವಳು ಬಂದು ಸ್ವಲ್ಪ ಎಲ್ಲ ನೀಟಾಗಿ ವೀಡಿಯೋ ಮಾಡಿದ್ಲು. ಸೊ ನಾನು ಹಾಗಾಗಿ ಬೇಗ ರೆಡಿ ಮಾಡಿಕೊಂಡೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಸಜೆಷನ್ ಹಾಕ್ತಾ ಇರುತ್ತೆ. ಹಾಗೆ ನನ್ನ ಚಾನಲಲ್ಲಿ ಮೋನೋ ಆನ್ ಆಗಿದೆ, ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. 4 ತಿಂಗಳಾಗಿದೆ ನನ್ನ ಮೋನೋ ಆಗಿ, ಇನ್ನೂ ನನಗೆ ಯಾವುದೇ ರೀತಿ ₹1 ಕೂಡ ದುಡ್ಡು ಬಂದಿಲ್ಲ. ಎಕ್ಸ್ಪೆಕ್ಟೆಡ್ ಮಾಡ್ತಾ ಇದ್ದೀನಿ ದುಡ್ಡು ಬರಲಿ ಅಂತ. ಸೊ ಈಗ ನಿಂಬೆಹಣ್ಣದ ದೀಪ 14ನೇ ವಾರದ ದೀಪ ಆಗಿರೋದ್ರಿಂದ ನಂದು 14 ದೀಪ ಇಟ್ಟು ಏನು ತುಪ್ಪದ ದೀಪ ಹಚ್ಚೋದು ಏನು ಕೇಳ್ಕೊಂಡಿದ್ದೀವಿ ಅದಾಗಲಿ ಅಂತ. ಸೊ ಇದರಿಂದ ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇದು ಶುಕ್ರವಾರನೂ ಮಾಡ್ತಾರೆ. ನಾವು ಬಂದು ಎಲ್ಲರೂ ಯಾವ ಥರ ಹಚ್ತಾರಪ್ಪ ಅಂದರೆ ಒಂದು ನಿಂಬೆಹಣ್ಣಲ್ಲಿ ಎರಡು ತೊಗೊಂಡು 8 ವಾರಕ್ಕೆ 16 ದೀಪ ಇದು ಮಾಡ್ತಾರೆ. ಬಟ್ ನಾವು ಹಾಗೆ ಮಾಡಲಿಲ್ಲ, 1 ವಾರಕ್ಕೆ 1 ದೀಪ, 2 ವಾರಕ್ಕೆ 2 ದೀಪ ಅನ್ನೋಂಗೆ ನಾನು ನನ್ನ ಚಿಕ್ಕಮ್ಮ ಮುಗಿಸಿದ್ವಿ. ಬಟ್ ನಂದು ಕಾರಣಾಂತರಗಳಿಂದ ಅಪ್ಪ ಡೆತ್ ಆಯಿತು, ಆಮೇಲೆ ಕೆಲವೊಂದು ರೀಸನ್ಸ್ ಮೆನ್ಸ್ ಪ್ರಾಬ್ಲಮ್ಸಿಂದ ಎಲ್ಲ ನಂದು 5 ವಾರ ಪೆಂಡಿಂಗ್ ಆಯಿತು. ಲಾಸ್ಟ್ ವೀಕು ಚಿಕ್ಕಮ್ಮ ಮುಗಿಸ್ಕೊಂಡ್ರು, ಬಟ್ ನಂದು ಇನ್ನೂ 4 ವಾರ ಇದೆ. 14 ವಾರ ಆಯಿತು, ಇನ್ನೂ 4 ವಾರ ಇದೆ. ಸೊ ಇಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆ ನೀಟಾಗಿ ದೇವ್ರ ಹತ್ರ ಕೇಳಿಕೊಂಡು ದೀಪ ಎಲ್ಲ ಹಚ್ತೀನಿ. ಬಟ್ ಒಬ್ಬಳೇ ನಾನು ನನ್ನ ಮಗಳಿಬ್ಬರೇ ತುಂಬಾ ಸಮಾಧಾನವಾಗಿ ಏನೋ ಪೂಜೆ ಆಯಿತು. ಬಟ್ ಇವತ್ತೇನು ನನಗೆ ಹೂವು ಕೊಡಲಿಲ್ಲ, ಅದಕ್ಕೆ ಕೇಳ್ಕೊತಾ ಇದ್ದೆ, ಯಾಕೆ ಇವತ್ತು ನೀನು ಹೂವು ಕೊಡ್ತಾ ಇಲ್ಲ, ಏನು ಅಂದ್ಕೊಂಡಿದ್ದೀನಿ ಆ ಕೆಲಸ ಆಗೋ ಥರ ಮಾಡು ಅಂತ ಎಲ್ಲ ಕೇಳಿಕೊಂಡು ಎಮ್ಮನ ಮಾಡಿದೆ. ಮಗಳು ಕೂಡ ನೀಟಾಗಿ ಅವಳು ಕೂಡ ಕೇಳ್ಕೊತಾ ಇದ್ಲು. ಪಾಪ ಅವಳು ಎಜುಕೇಷನಲ್ಲಿ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ನನಗೆ ಓದಿದ್ದು ನಾನು ನೀಟಾಗಿ ನನ್ನ ತಲೆಗೆ ಹತ್ತಲಿ ಅಂತ ಕೇಳ್ಕೊತಾ ಇದ್ಲು. ಸೊ ಮೋಟಿವೇಶ್ನಲ್ ವೀಡಿಯೋಸ್ ತುಂಬಾ ಮಾಡಿದ್ದೀನಿ. ಹಾಗೆ ಎಚ್ಚರಿಕೆ ವೀಡಿಯೋಸ್ ಅಂದರೆ ಸೈಬರ್ ಎಚ್ಚರಿಕೆ ವೀಡಿಯೋಸ್ ತುಂಬಾ ಇದೆ ನನ್ನ ಚಾನಲಲ್ಲಿ. ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ, ಯಾಕಂದರೆ ಯಾವ್ಯಾವ ರೀತಿ ನಮಗೆ ಮೋಸ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ನಮ್ಮ ಜೊತೆನೇ ಇದ್ದುಕೊಂಡು ನಮಗೆ ಏನೋ ಒಂದು ವಿಚಾರದಲ್ಲಿ ನಮಗೆ ಇದಾಗಿರುತ್ತೆ, ಬಟ್ ನಮಗೆ ಅದೆಲ್ಲ ಗೊತ್ತೇ ಇರೋದಿಲ್ಲ. ಪ್ರತಿಯೊಬ್ಬರು ಸೈಬರ್ ಕ್ರೈಮ್ ಅಂತ ಇರೋ ವಿಡಿಯೋಸ್ ಇದ್ರೆ ನಮಗೆ ಅದರಲ್ಲಿ ಏನೇನೆಲ್ಲ ಆಗಿದೆ, ಯಾರೆಲ್ಲ ಎಷ್ಟೆಲ್ಲ ಅದರಿಂದ ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಇನ್ನು ಮಾರಮ್ಮನಿಗೆ ದೀಪ ಹಚ್ಚಿದ್ದಾದಮೇಲೆ ನನಗಂತೂ ತುಂಬ ಅಂದರೆ ತುಂಬಾ ಸಮಾಧಾನ ಆಗುತ್ತೆ. ಮನೆಗೆ ಬಂದು ತುಂಬ ಪ್ರಶಾಂತವಾಗಿರ್ತೀನಿ. ಹಾಗೆ ನೀವು ನಾನ್ ವೆಜ್ ತಿನ್ನಲ್ವಾ ಅಂತ ಕೇಳೋ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ನಾನು ಮಂಗಳವಾರ ನಾನ್ ವೆಜ್ ತಿನ್ನೋದಿಲ್ಲ. ದೇವ್ರ ದೀಪ, ಯಾಕಂದರೆ ಇದು ವಾರದ ದೀಪ ಹಚ್ತಾ ಇರೋದಲ್ವ, ಆ ದಿನ ಮಾತ್ರ ನಾನ್ ವೆಜ್ ತಿನ್ನೋದಿಲ್ಲ. ಇನ್ನು ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ತಿನ್ಕೋತೀವಿ. ಆ ದಿನ ನಾವು ನಾನ್ ವೆಜ್ಜು ಮೊಟ್ಟೆ ಏನೂ ಮುಟ್ಟೋದಿಲ್ಲ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ನಾನ್ ವೆಜ್ ತಿನ್ಬೋದು ಬೇಡವೋ ಅಂತ, ಬಟ್ ನಾವಂತೂ ಆ ದಿನದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಯಾರೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕೆಲವರೆಲ್ಲ ಏನು ಹೇಳ್ತಾರಪ್ಪ ಅಂದರೆ, ಇಲ್ಲ ನಾವು ಮಾರಮ್ಮನೆ ಅಲ್ವಾ, ಮರಿ ಕೂಡ ಹೊಡಿತಾರೆ, ಕೋಳಿ ಎಲ್ಲ ಕಡಿತಾರೆ, ಬಟ್ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮಗೆ ಸಮಾಧಾನ ಇಲ್ಲದೆ ಇರೋದ್ರಿಂದ ನಾವು ಅವತ್ತು
ನಾನ್ ವೆಜ್ನ ಸ್ಕಿಪ್ ಮಾಡ್ಕೋತೀವಿ. ಸೊ ಹಾಗೆ ನನ್ನ ಚಾನಲಲ್ಲಿ ನಾನು ಹೇಳ್ದಂಗೆ ಮೋನೋ ಆನ್ ಆಗಿ ಆಲ್ರೆಡಿ 4-5 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ. ಇನ್ನು ನಾನು ₹1 ಕೂಡ ದುಡ್ಡು ತೊಗೊಂಡಿಲ್ಲ. ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೇವ್ರಿಗೆ 14 ದೀಪ ಎಲ್ಲ ಹಚ್ಚಿದಾದ್ಮೇಲೆ ಇನ್ನು ಫಟಾಫಟ್ ಅಂತ ಮನೆಗೆ ಬಂದು ಸ್ಟಾರ್ಟ್ ಮಾಡಲೇಬೇಕಾಗಿತ್ತು ಕೆಲಸ. ಯಾಕಂದರೆ ಹೊಸದಾಗಿ ವುಡ್ ಕೂಡ ಮಾಡಿಸಿದ್ದೀವಿ ನಾವು. ದೇವ್ರ ಮನೆ ಇರಲಿಲ್ಲ ನನಗೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಹಳೆ ಬ್ಲಾಗಲ್ಲಿ ಲೈವಲ್ಲೆಲ್ಲ ತೋರಿಸಿರೋ ಹಾಗೆ ಅಡುಗೆ ಮನೆಯಲ್ಲಿ ನಾನು ದೇವರನ್ನ ಇಟ್ಟುಬಿಟ್ಟು ಪೂಜೆ ಮಾಡ್ತಿದ್ದೆ. ಬಟ್ ಇವತ್ತು ಈ 1-2-3 ದಿನದಲ್ಲಿ ಕಬೋರ್ಡ್ ಮಾಡಿಸಿದ್ದೀವಿ. ಮನೆ ಒಳಗಡೆ ಕಬೋರ್ಡ್ ಮಾಡಿಸಿ ಗೋಡೆಗೇನೆ ಫಿಟ್ ಮಾಡಿಸಿ ಅಲ್ಲಿಂದ ದೇವ್ರಿಗೆ ದೀಪ ಹಚ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಕಬೋರ್ಡು. ನನಗೆ ಒಂಥರ ಸಮಾಧಾನ ಕೂಡ ಆಯಿತು ಆ ಕಬೋರ್ಡ್ನ ನೋಡಿ. ಸೊ ಇನ್ನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಏನಿದೆ ಅದು ದೇವ್ರಿಗೆ ದೀಪ ಎಲ್ಲ ರೆಡಿ ಮಾಡಿ ಇಟ್ಟೆ. ಬಟ್ ಆದರೆ ಮಂಗಳವಾರ ಅಂದರು. ಮಂಗಳವಾರ ಆದರೆ ಏನು ಒಳ್ಳೆ ವಾರನೇ ಅಂತ ಹೇಳಿಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಮತ್ತು ನಾರ್ಮಲಾಗಿ ಇಟ್ಟಿದ್ನಲ್ಲ ಅಲ್ಲಿ ಫೋಟೋ ಬಂದು ತುಂಬಾ ಗಲೀಜಾಗಿತ್ತು. ಅಲ್ಲೆಲ್ಲ ನೀಟಾಗಿ ಸೋಪು ಶಾಂಪು ಎಲ್ಲ ಹಾಕಿ ಉಜ್ಜೋಷ್ಟ್ರೊಳಗಾಗಿ ಫುಲ್ಲು ನನ್ನ ಒಂದು ಕೈ ನೋವು ಬಂದುಬಿಡ್ತು. ನನಗೆ ಅಷ್ಟು ಪೇಯ್ನ್ ಬಂದಿತ್ತು ನನ್ನ ಕೈ. ಇಲ್ಲಂತೂ ನಾವು ಮಾರಮ್ಮನಿಗೆ ದೀಪ ಹಚ್ಚಬೇಕಾದ್ರೆ ನಮಗೆ ಒಂದು ಪವಾಡ ಅಂತಲೇ ಅನ್ನಿಸ್ತಾ ಇರುತ್ತೆ. ಅವಾಗವಾಗ ಯಾಕಪ್ಪ ಅಂದರೆ ಇದ್ದಕ್ಕಿದ್ದಂಗೆ ತಾಯಿ ವರ ಚೆನ್ನಾಗಿ ಕೊಡ್ತಾರೆ. ಅವರು ಏನೇ ಕೇಳ್ಕೊಂಡ್ರು ಆಗುತ್ತೆ ಅಂದರೆ ಮುನ್ಸೂಚನೆ ಕೊಡ್ತಾರೆ. ಬಟ್ ಇವತ್ತು ಏನೂ ಕೊಡದೇ ಇದ್ರಿಂದ ನಾನು ಕೂಡ ಕೇಳ್ಕೊಂಡು ಬಂದೆ, ಇವತ್ತು ನೀನು ಕೊಟ್ಟಿಲ್ಲ, ಕೆಲಸ ಆಗಲಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತ ಹೇಳಿ. ತುಂಬ ಜನ ತುಂಬ ನಂಬ್ತಾರೆ ದೇವ್ರನ್ನ. ಅಲ್ಲಿಂದ ಈಚೆ ಬಂದು ನಾನು ಇನ್ನು ಸ್ಟ್ರೈಟ್ ಮನೆಗೆ ಬಂದು ಇನ್ನು ನಾನು ಆಲ್ರೆಡಿ ಹೇಳ್ದಂಗೆ ಕಬೋರ್ಡ್ ಮಾಡಿಸಿದ್ವಿ. ಇಲ್ಲೆಲ್ಲ ನೀಟಾಗಿ ತುಂಬಾ ಎಣ್ಣೆ ಚಿಟ್ಟಾಗಿತ್ತು. ನೋಡ್ಬೋದು ಎಷ್ಟು ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಪೇಪರ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಅದನ್ನ ಜೋಡಿಸೋಷ್ಟೊತ್ತಿಗೆ ನನಗೆ ಫುಲ್ಲು ಒಂದು ಕೈ ನೋವು ಬಂದುಬಿಡ್ತು. ಅಷ್ಟು ಎಣ್ಣೆ ಜಿಡ್ಡಾಗಿತ್ತು. ಇನ್ನು ದೇವ್ರ ಸಾಮಾನೆಲ್ಲ ಉಜ್ಜಿ ಇಟ್ಟಿದ್ದೆ. ಆಚೆ ಪಾತ್ರೆ ಉಜ್ಜಬೇಕಾಗಿತ್ತು. ತೆಗಿತಾ ಇದ್ದೆ, ಅಷ್ಟರೊಳಗೆ ಯಜಮಾನ್ರು ಬಂದಿದ್ದರು. ಸರಿ ನೀವು ಉಜ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋ ರೆಡಿ ಮಾಡೋಣ ಅಂತ ಹೋದೆ. ಇರೋದೇ 4-5 ಫೋಟೋ. ಆ 4-5 ಫೋಟೋಗೇನೆ ನೀಟಾಗಿ ಇದು ಮಾಡೋಣ ಅಂತೇಳಿ ದೇವ್ರ ಸಾಮಾನೆಲ್ಲ ಇಟ್ಬಿಟ್ಟು ಅಲ್ಲಿ ಫೋಟೋಗಳಿಗೆಲ್ಲ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡ್ಕೊಳ್ಳೋಷ್ಟ್ರೊಳಗಾಗಿ ನನಗೆ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಇದನ್ನೆಲ್ಲ ಮುಗಿಸಿ ನೀರಿಗೆ ಹೋಗ್ಬಿಟ್ಟು ಬಂದು ಅಮ್ಮಗೆ ಚಪಾತಿನೂ ಟೀ ಮಾಡಿ ಕೊಟ್ಟೆ. ಇನ್ನು ನಾನ್ ವೆಜ್ ಕೊಟ್ಟಿದ್ರು ಯಜಮಾನ್ರಿಗೆ, ಚಿಕ್ಕಮ್ಮ ಅವರು. ಸೊ ಅವ್ರಿಗೆ ಅದೇ ಸಾಕಾಗಿತ್ತು. ಮಗಳು ಕೂಡ ಅದೇ ತಿನ್ಕೊಂಡ್ಳು. ಇನ್ನು ನನಗೆ ಬೇಳೆ ಸಾಂಬಾರಿದೆ, ಅದು ನಾನು ತಿನ್ಕೊತೀನಿ ಅಂತ ಹೇಳಿ ನಾವು ಅದನ್ನು ಅಲ್ಲಲ್ಲಿಗೆ ಇದು ಮಾಡ್ಕೊಂಡ್ವಿ. ಹಾಗೆ ದೇವ್ರಿಗೆ ಪೂಜೆ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕಾದ್ರೆ ಒಂಥರ ದೇವ್ರನ್ನ ನೋಡ್ತಾ ಇರಬೇಕಾದ್ರೆ ನನಗೆ ಸಮಾಧಾನ ಅನಿಸುತ್ತೆ. ಸೊ ಇವತ್ತಂತೂ ಕಬೋರ್ಡ್ ಇರೋದ್ರಿಂದ ದೇವ್ರು ಇಡೋದಕ್ಕೆ ನನಗೆ ಅಡುಗೆ ಮನೆಯಲ್ಲಿ ಏನಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಎಲ್ಲಾದರೂ ಚೇಂಜ್ ಮಾಡೋಣ ಅಂತಲೇ ಅನ್ಕೋತಿದ್ದೆ. ಆ್ಯಕ್ಚುಲಿ ನಾನು ಕೂತಿರೋ ಜಾಗದಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಅಲ್ಲಿ ಓಲಿಟ್ಟಿರೋದು, ಅಲ್ಲಿ ನಾನು ಕೆಳಗಡೆ ಒಂದು 4-5 ಕಲ್ಲು ಹಾಕಿ ಇಟ್ಟಿದ್ದೆ ಫಸ್ಟು. ಆಮೇಲೆ ನಾನು ಓಡಾಡೋ ಒಂದು ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ನಾನು ಓಡಾಡಿದ್ರೆ ನೆರಳು ಬೀಳುತ್ತೆ ದೇವ್ರ ಮೇಲೆ ಅಂತ ಹೇಳಿ ನಾನು ತೆಗ್ದಿದ್ದು. ಬಟ್ ಈಗ ಕಬೋರ್ಡ್ ಮಾಡಿಸಿರೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಮತ್ತು ಯಾರ್ದಾದ್ರೂ ಅಂಟು ಅಂದರೆ ಸತ್ತಾಗ ಒಳಗಡೆ ಅಂಟು ಮುಂಟು ಬಂದಾಗ ಅಂಥ ಟೈಮ್ಗಳಲ್ಲೆಲ್ಲ ದೇವ್ರಿಗೆ ನೆರಳು ಬೀಳೋದಿಲ್ಲ, ಕಬೋರ್ಡ್ ಇರುತ್ತೆ ಅಂತ ಹೇಳಿ ಅದನ್ನು ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡಿದ್ದು. ಆ್ಯಕ್ಚುಲಾಗಿದ್ದು ನಾವು ಕೆಳಗಡೆ ಮಾಡಿಸು ಅಂತ ಹೇಳಿದೆ, ಬಟ್ ಬೇಡ ಕೆಳಗಡೆ ಅಂತ ಹೇಳಿ ನಮ್ಮ ಅಣ್ಣ ಐಡಿಯಾ ಕೊಟ್ಟು ಮೇಲೆ ಮಾಡಿಸಿದ್ದಾನೆ. ಈಗ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ, ಅಂದರೆ ಇದು ವೆಂಕಟರಮಣ ಸ್ವಾಮಿ ಫೋಟೋ, ಇನ್ನೊಂದು ನಮ್ಮ ಮನೆ ದೇವ್ರ ಫೋಟೋ, ಗಣೇಶ ಫೋಟೋ, ಇದು ಅನ್ನಪೂರ್ಣೇಶ್ವರಿ ಫೋಟೋ ಮತ್ತು ಧರ್ಮಸ್ಥಳದ ಫೋಟೋ ಇಷ್ಟೇ ನಾನು ಇಟ್ಟಿರೋದು. ಜಾಸ್ತಿ ಏನು ಫೋಟೋಸ್ ಇಟ್ಟಿಲ್ಲ. ಆ್ಯಕ್ಚುಲಾಗಿ ನಮಗೆ ಪ್ಲ್ಯಾನ್ ಇದೆ ಯಾವ ರೀತಿ ಅಪ್ಪ ಅಂದರೆ ನಮ್ಮ ಮನೆ ದೇವರು ಸೀತಿ ಭೈರೇಶ್ವರ ಸ್ವಾಮಿ ದೇವ್ರನ್ನ ತುಂಬ ಗ್ರ್ಯಾಂಡಾಗಿ ಒಂದು ದೊಡ್ಡ ಫೋಟೋ ಮಾಡಿಸಿ ಇಟ್ಕೋಬೇಕು ಅಂತ ನನಗೆ ತುಂಬ ಇಷ್ಟ ಪರ್ಸ್ನಲಿ. ಸೊ ನನಗೆ ಈಶ್ವರ ಅಂದರೆ ನನ್ನ ಫೇವ್ರೆಟ್ ದೇವರಾಗಿರೋದ್ರಿಂದ ನನಗೆ ಈಶ್ವರನಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಮನೆ ದೇವಸ್ಥಾನಕ್ಕೆ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ. ಬಟ್ ಜುಲೈಯಲ್ಲಿ ಹೋಗ್ಬಿಟ್ಟು ಬಂದಿರೋದು. ಹೋಗೋಣ ಅನ್ಕೊತಾನೆ ಇದ್ದೀನಿ. ಬಟ್ ನನಗೆ ಹೋಗೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ನನಗೆ ಏನಾದರೂ ಒಂದು ತೊಂದರೆ ಬರ್ತಾ ಇದೆ. ಹೋಗಿ ಬರಬೇಕು. ಯಾವಾಗಲಾದರೂ ಹೋದರೆ ಖಂಡಿತವಾಗ್ಲೂ ನಾನು ಅಲ್ಲಿಂದ ವೀಡಿಯೋಸ್ ಕೂಡ ಮಾಡಿ ಹಾಕ್ತೀನಿ.
ಇನ್ನೊಂದು ದೇವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದು ಎಲ್ಲ ನೀಟಾಗಿ ಜೋಡಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸಮಾಧಾನ ಕೂಡ ಆಗುತ್ತೆ. ಇವತ್ತು ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ನಾಳೆ ಹಬ್ಬ ಆಗಿರೋದ್ರಿಂದ ನಾಳೆ ಬೆಳಗ್ಗೆ ಕೂಡ ಅಷ್ಟೇ ಕೆಲಸ ಇರುತ್ತೆ ನನಗೆ. ಹೋಟೆಲ್ ಕೆಲಸ ಆಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಬೇಗ ಎದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ನನ್ನ ಸ್ವಲ್ಪ ಹೆಲ್ತ್ ಇಶ್ಯೂಸು ಇರೋದ್ರಿಂದ ನನಗೆ ಅಂದರೆ ಬಾಡಿ ಪೇಯ್ನು ಮತ್ತು ಬೆನ್ನು ಕಾಲೆಲ್ಲ ನೋವು ಜಾಸ್ತಿ ಇರೋದ್ರಿಂದ ಕೆಲಸ ಕೂಡ ತುಂಬ ಸ್ಲೋ ಆಗ್ತಾ ಇದೆ. ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ, ತುಂಬ ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಈಗ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಾವು ನಮ್ಮ ಮನೇಲಿ ಆಲ್ರೆಡಿ ಟಿ ವಿ ಸೌಂಡ್ ಜಾಸ್ತಿ ಇತ್ತು. ಅವರು ಅಮ್ಮ ಏನಾದರೂ ಹೇಳ್ತಾ ಇರ್ತಾರೆ, ಸ್ವಲ್ಪ ಸಮಾಧಾನ ಇರೋದಿಲ್ಲ ಮನಸ್ಸಿಗೆ. ಅವ್ರು ಏನಾನ ಒಂದು ಕಿರಿಕ್ ಥರ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಇವರು ಅಷ್ಟೇ ಏನು ಮಾಡ್ತಾರಪ್ಪ ಅಂದರೆ ಒಳಗಡೆ ಕೂತ್ಕೊಂಡು ಏನೋ ಒಂದು ಇದು ಮಾಡ್ತಾ ಇರ್ತೀವಿ. ಬಟ್ ಅವ್ರಿಗೆ ಪಾಪ ಏಜ್ ಆಗಿರೋದ್ರಿಂದ ಕೆಲವೊಂದು ರೀಸನ್ಸಿಂದ ಅವ್ರಿಗೆ ಮೂಡ್ ಆಫ್ ಆದಂಗೆ ಆಗಿ ಅವಾಗವಾಗ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಅದೇ ನನಗೆ ಅಷ್ಟೊಂದು ಕಿರಿಕ್ ಅನಿಸೋದಿಲ್ಲ. ಬಟ್ ಕೆಲವೊಂದು ಮಾತುಗಳು ಸೂಕ್ಷ್ಮ ಅನ್ನಿಸ್ದಾಗ ಮನ್ಸಿಗೆ ಬೇಜಾರಾಗುತ್ತೆ ಅಷ್ಟೇ. ಸೊ 4 ದೀಪ ಹಚ್ಚಬೇಡ ಅಂತ ಹೇಳಿದ್ರು. ಬಟ್ ನನಗೆ ಪರ್ಸ್ನಲಿ ಲಕ್ಷ್ಮಿ ಫೋಟೋ ಜೊತೆಗೆ ಒಂದು ಬೆಳ್ಳಿ ದೀಪ 2 ಇಟ್ಬಿಟ್ಟು ಹಚ್ಚಿದ್ರೆ ನನಗೆ ಒಂಥರ ಸಮಾಧಾನ. ನಾನು ಅಂದ್ಕೊಂಡಿದ್ದು ಕೋರಿಕೆ ಆಗುತ್ತೆ ಅಂತ ಹೇಳಿ ನನಗೆ ಒಂದು ನಂಬಿಕೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಕೆಳಗಡೆ ಲಕ್ಷ್ಮಿ ಫೋಟೋನ ಇಟ್ಟೆ. ಈಗ ಚಪಾತಿಗೆ ಕಲಿಸ್ಕೊಂಡು ಚಪಾತಿ ಮಾಡಿಬಿಟ್ಟು ಟೀ ಮಾಡಿ ಅವ್ರಿಗೆ ಕೊಟ್ಟು ಇನ್ನು ಆಚೆ ಎಲ್ಲ ಕ್ಲೀನ್ ಮಾಡೋದೇನೆ. ನೆಕ್ಸ್ಟ್ ಎಲ್ಲ ಆಚೆ ಎಲ್ಲ ಕ್ಲೀನ್ ಮಾಡಬೇಕು. ಲೇಟ್ ಆಗ್ತಾ ಇದೆ ನನಗೇನು. ಸೊ ಇದನ್ನು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಮಲ್ಗೋಣ ಅಂದರೆ ಯಜಮಾನ್ರು ಕೂಡ ಆಚೆ ಹೋಗಿರೋರು ಇನ್ನೂ ಬಂದಿಲ್ಲ ಮನೆಗೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ತುಂಬ ದಿನದ ನಂತರ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಮೋಟಿವೇಶನ್ ಸ್ಪೀಚಸ್ ಕೂಡ ಇರುತ್ತೆ. ಹಾಗೆ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಹೀಗೆ ನನ್ನ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಪ್ರತಿಯೊಂದು ವೀಡಿಯೋಸ್ನ ನೋಡಿ. ಮೋನೋ ಆನ್ ಆಗಿ ನನಗೆ ಆಲ್ರೆಡಿ ಒಂದು 4-5 ಮಂತ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ನಾನು ₹1 ಕೂಡ ಅಮೌಂಟ್ ತೊಗೊಂಡಿಲ್ಲ. ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನಾನು ಕೂಡ ಯೂಟ್ಯೂಬಿಂದ ಹಣ ತಗೊಂಡು ನನಗೂ ಕೂಡ ಒಂದಷ್ಟು ಅಮೌಂಟ್ ಬರೋ ಥರ ಆಗಲಿ, ಯೂಟ್ಯೂಬ್ ಕಡೆಯಿಂದ ನನಗೆ ಕೂಡ ಒಂದು ಜೀವನ ನಡೆಯೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲನೂ ನಿಮ್ಮಿಂದನೇ ಸಾಧ್ಯ. ನೀವು ಪ್ರೋತ್ಸಾಹಿಸಿರೋದ್ರಿಂದ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಐ ಹೋಪ್ ಈ ವಿಡಿಯೋ ತುಂಬಾ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ವ್ಲಾಗ್ ಆಗಿರೋದ್ರಿಂದ ನಾಳೆ ಕೂಡ ಹಬ್ಬದ ವ್ಲಾಗ್ ನಾನು ಏನೇನೆಲ್ಲ ಮಾಡ್ತೀವಿ, ಹಾಗೆ ನಾವೇನು ಮಾಡೋದಿಲ್ಲ, ಚಿಕ್ಕಮ್ಮ ಮನೇಲಿ ಎಷ್ಟೆಲ್ಲ ಅಡುಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.